ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆ ವಿಶ್ವನಾಥ್ ಅಂತ, ಬೀಜ ಸಂಶೋಧನಾ ಅಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಈಗ ನಾವು ಮುಂಗಾರು ಆಂದೋಲನವನ್ನು ನಾಗೇನಹಳ್ಳಿ ಫಾರಮ್ಮಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಮುಖ್ಯ ಉದ್ದೇಶಗಳೇನೆಂದರೆ ಇಲ್ಲಿ ಈ ಮುಂಗಾರಿಗೆ ಯಾವ್ಯಾವ ತಳಿಗಳನ್ನು, ಯಾಕಂದರೆ ಮಳೆ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಈಗ ಭಾಳಷ್ಟು ರೈತರು ಈಗ ಬಿತ್ತನೆ ಕಾರ್ಯಕ್ರಮ ಕೈಗೊಳ್ಳಬೇಕಾಗುತ್ತೆ. ನೀವು ನಿಮ್ಮ ಕ್ಷೇತ್ರವನ್ನು ಎಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀರಿ. ಈಗ ಆ ರೆಡಿ ಆದ ತಕ್ಷಣ ನಮಗೆ ಮಳೆ ಬಂದ ತಕ್ಷಣ ಏನಾಗುತ್ತೆ, ಬಿತ್ತನೆ ಬೀಜಗಳ ಅವಶ್ಯಕತೆ ಭಾಳಷ್ಟು ಇರುತ್ತೆ. ಈಗ ಈ ಭಾರತದಲ್ಲಿ ಕೃಷಿಗೆ ಮೂಲ ಬಿತ್ತನೆ ಬೀಜ. ಬಿತ್ತನೆ ಯಾವ ಥರ ಹಾಕ್ತೀವೋ ಅದೇ ಥರ ಫಸಲನ್ನು ನಾವು ತೆಗೆದುಕೋಬೋದು. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಭಾಳಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಈ ಕಾವೇರಿ ಅಚ್ಚುಕಟ್ಟೆ ಪ್ರದೇಶಕ್ಕೆ ಮುಖ್ಯವಾಗಿ ಭತ್ತ ಹೆಚ್ಚಾಗಿ ಬೆಳಿತೀರಿ. ಇಲ್ಲಿ ಭತ್ತ ನಮ್ಮಲ್ಲಿ ಭಾಳಷ್ಟು ತಳಿಗಳಿವೆ. ಮುಖ್ಯವಾಗಿ ಈಗ ನಾವು ಜಯ ವೆರೈಟಿ ನಮ್ಮ VC ಫಾರಮ್ ಮಂಡ್ಯದಲ್ಲಿ ನಿಮಗೆ ಲಭ್ಯತೆ ಇರುತ್ತೆ. ಆಮೇಲೆ MTU 1001 ಇರುತ್ತೆ, IR 64 ಇರುತ್ತೆ. ಆಮೇಲೆ ಸಣ್ಣ ಭತ್ತ MSN 99 ಅಂತ ಸಣ್ಣ ಭತ್ತ ಇದೆ, RNR ಅಂತ ಭತ್ತ ಇದೆ. ಆಮೇಲೆ ಇನ್ನೂ ಭಾಳಷ್ಟು ತಳಿಗಳು ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ನೀವು ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರ್ಮ್ ಮಂಡ್ಯಗೆ ಭೇಟಿ ಇತ್ತು, ನೀವು ತಗೋಬೋದು. ಆಮೇಲೆ ರಾಗಿಗೆ ಬಂದಾಗ, ರಾಗಿಯಲ್ಲಿ ನಮ್ಮಲ್ಲಿ ಭಾಳಷ್ಟು ತಳಿಗಳಿವೆ. ಈಗ ಜೂನ್ಗೆ ನೀವು ಬಿತ್ತನೆ ಮಾಡಬೇಕಾದ್ರೆ ದೀರ್ಘಾವಧಿಯ ತಳಿಗಳನ್ನು ಬಿತ್ತನೆ ಮಾಡಬೇಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ MR1, MR6 ತಳಿಗಳ ಲಭ್ಯತೆ ನಮ್ಮಲ್ಲಿದೆ. ಅದನ್ನು ನೀವು ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡ್ಬೋದು. ಅದೇ ಜುಲೈ ತಿಂಗಳು 15ರವರೆಗೂ ಈ MR1, MR6 ತಳಿಗಳನ್ನು ನಾಟಿ ಮಾಡ್ಬೋದು ನೀವು. ನಂತರ ನೀವೇನು ಮಾಡಬೇಕಾಗುತ್ತೆ, ಅಲ್ಪಾವಧಿ ತಳಿಗಳಿಗೆ ನೀವು ಹೋಗಬೇಕಾಗುತ್ತೆ. ಅಲ್ಪಾವಧಿ ತಳಿಗಳು ಬಂದಾಗ KMR 301 ನಮ್ಮಲ್ಲಿ ಲಭ್ಯತೆ ಇದೆ. ಆಮೇಲೆ ML 365 ಇದೆ, KMR 630 ಅಂತಿದೆ. ಬಿಳಿ ರಾಗಿ KMR 340 ನಮ್ಮಲ್ಲಿ ಲಭ್ಯತೆ ಇದೆ. ಆಮೇಲೆ ಈ ಹುಣಸೂರು ಏರಿಯಾದಲ್ಲಿ ಎಲ್ಲ ಹೆಚ್ಚಾಗಿ ಅವರೇ ಹಾಕ್ತೀರಿ. ಈ ಅವರೇ ನಮ್ಮಲ್ಲಿ 3 ತಳಿಗಳ ಲಭ್ಯತೆ ಇದೆ. ಅಂದರೆ ಹೆಬ್ಬಾಳವರೆ 3 ಇದೆ, ಹೆಬ್ಬಾಳವರೆ 4, ಹೆಬ್ಬಾಳವರೆ 5. ಈ ಹೆಬ್ಬಾಳವರೆ 3 ಹಿತ್ಲ ಅವರೇ ಥರ ಬರುತ್ತೆ. ಅದೇ ಹೆಬ್ಬಾಳವರೆ 4 ಮತ್ತು 5 ನಮ್ಮ ನಾಟಿ ತಳಿಗಳ ಸೊಗಡು ಥರನೇ ಅದು ಬರುತ್ತೆ. ಈ ಎಲ್ಲ ತಳಿಗಳು ನಮ್ಮಲ್ಲಿ ಈಗ ಲಭ್ಯ ಇದೆ. ಆಮೇಲೆ ಮುಖ್ಯವಾಗಿ ಇಲ್ಲಿ ಕೆಲವು ಏರಿಯಾಗಳಲ್ಲಿ ಮಳೆ ಬೀಳದೇ ಇರೋ ಪ್ರದೇಶದಲ್ಲಿ ತೊಗರಿನೂ ಬಿತ್ತನೆ ಮಾಡ್ತಾರೆ. ಈ ತೊಗರಿಯಲ್ಲಿ ನಮ್ಮಲ್ಲಿ 5 ತಳಿಗಳ ಲಭ್ಯತೆ ಇದೆ. ಮುಖ್ಯವಾಗಿ BRG 1 ಲಭ್ಯತೆ ಇದೆ. ಈ BRG 1 ಮಚ್ಚೆಕಾಳು ಅಂತ ಕರೀತಾರೆ. ಅದರ ಗಾತ್ರದಲ್ಲಿ ದಪ್ಪ ಇದ್ದು ತರಕಾರಿಗೆ ಭಾಳ ಸೂಕ್ತವಾಗಿರುತ್ತದೆ. ಆಮೇಲೆ BRG 2 ಇದೆ, ಅದು ಬೇಳೆಕಾಳಿಗೆ ಚೆನ್ನಾಗೇ ಇರುತ್ತೆ, ಬಿಳಿ ಕಾಳು ಅಂತ ಹೇಳ್ಬೋದು ನಾವು. ಆಮೇಲೆ BRG 3 ಅದು ಅಷ್ಟೇ ಮಚ್ಚೆಕಾಳು. ಅದು ಭಾಳಷ್ಟು ಕಡೆ ನಾವು ಈಗ ಏನು ಮುಖ್ಯವಾಗಿ ಮೇ ಜೂನಲ್ಲಿ ನಾವು ಈ ತಳಿಗಳನ್ನು ನಾವು ನಾಟಿ ಮಾಡ್ಬೋದು. ಆಮೇಲೆ BRG 5 ಕಿಂದು ಕಾಳು ಬರುತ್ತೆ, ಸಣ್ಣ ಇರುತ್ತೆ ಕಾಳು, ಒಳ್ಳೆ ಬೇಳೆಗೆ ಭಾಳ ಸೂಕ್ತವಾಗಿರುತ್ತದೆ. ಆಮೇಲೆ ಸೊರಗು ರೋಗಕ್ಕೆ ಇದು ಸಹಿಷ್ಣುತೆ ಹೊಂದಿರುತ್ತೆ. ಇದನ್ನು ನಾವು ಏನು ಈ ಮೇ ಜೂನ್ ತಿಂಗಳಲ್ಲಿ ನಾವು ಅದನ್ನು ನಾಟಿ ಮಾಡ್ಬೋದು. ಅದೇ ನೀವು ಇಲ್ಲ ನಾನು ಜುಲೈಯಲ್ಲಿ ನಾಟಿ ಮಾಡಬೇಕಂದ್ರೆ ನಮ್ಮಲ್ಲಿ BRG 4 ಅಂತಿದೆ, ಅದು ಅಲ್ಪಾವಧಿ ತಳಿ. ಅದು 140ರಿಂದ 150 ದಿವಸಕ್ಕೆ ಬರುತ್ತೆ. ಅದನ್ನು ಸಹ ನೀವು ತೆಗೆದುಕೊಂಡು ನಾಟಿ ಹಾಕ್ಬೋದು. ನಮ್ಮಲ್ಲಿ ನಿಮಗೆ ಮುಖ್ಯವಾಗಿ ಇನ್ನೂ ಭಾಳಷ್ಟು ತಳಿಗಳ ಬೀಜಗಳ ಲಭ್ಯತೆ ಇರುತ್ತೆ. ನಮ್ಮಲ್ಲಿ ಹಸಿರೆಲೆ ಗೊಬ್ಬರ, ಮುಖ್ಯವಾಗಿ ಭಾಳಷ್ಟು ರೈತರು ಹಸಿರೆಲೆ ಗೊಬ್ಬರವನ್ನು ಮಾಡಿ ನಂತರ ಭತ್ತವನ್ನು ನಾಟಿ ಮಾಡ್ತೀರಿ. ಅದಕ್ಕೆ ಹಪ್ಸೆಣಬು, ಚಂಬೆ ಬೀಜ ನಮ್ಮಲ್ಲಿ ಲಭ್ಯತೆ ಇರುತ್ತೆ. ಭತ್ತ ಆದಮೇಲೆ ನೀವು ಹೆಸರು, ಉದ್ದು ಎಲ್ಲ ಹಾಕ್ತೀರಿ. ಆ ಹೆಸರು ನಮ್ಮಲ್ಲಿ ಲಭ್ಯತೆ ಇದೆ, ಉದ್ದು ನಮ್ಮಲ್ಲಿ ಲಭ್ಯತೆ ಇದೆ. ಆಮೇಲೆ ಮುಖ್ಯವಾಗಿ ನಾವು ಯಾವುದೇ ಬೀಜವನ್ನು ತೆಗೆದುಕೋಬೇಕಾದಲ್ಲಿ ಭಾಳಷ್ಟು ಜನ ನೀವು ರೈತ ಸಂಪರ್ಕ ಕೇಂದ್ರದಿಂದ ತೆಗೆದುಕೋಬೋದು, ಅಥವಾ ಏನೋ ಪ್ರೈವೇಟ್ ಡೀಲರ್ ಹತ್ರ ತೆಗೆದುಕೋಬೋದು. ಅದನ್ನು ನಾವು ಏನು ಮಾಡ್ತೀವಿ, ಹೋಗಿ ಖರೀದಿ ಮಾಡ್ತೀವಿ. ಖರೀದಿ ಮಾಡುವಾಗ ಭಾಳಷ್ಟು ಜಾಗರೂಕತೆಯನ್ನು ನಾವು ವಹಿಸಬೇಕಾಗುತ್ತೆ.
ಮುಖ್ಯವಾಗಿ ಅದರದ್ದು ಲೇಬಲ್ ಏನೇನಿದೆ, ಅದರ ಏನೋ ಮೊಳಕೆ ಎಷ್ಟಿದೆ, ಆಮೇಲೆ ಮುಖ್ಯವಾಗಿ ಅದು ವಾಯ್ದೆ ನೋಡಬೇಕಾಗುತ್ತೆ. ವಾಯ್ದೆ ಆಗಿರೋಂಥ ಬೀಜವನ್ನು ನಾವು ಖರೀದಿ ಮಾಡಬಾರ್ದು. ಆಮೇಲೆ ಅದು ಬೀಜೋಪಚಾರ ಆಗಿದೆಯಲ್ಲ ಅಂತ ನಾವು ನೋಡಬೇಕಾಗುತ್ತೆ. ಭಾಳಷ್ಟು ಈಗ ಕಂಪ್ನಿಗಳು ಅಷ್ಟೇ, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಅಷ್ಟೇ ಬೀಜೋಪಚಾರ ಮಾಡಿ ಕೊಟ್ಟಿರ್ತಾರೆ. ಆದರೂ ಸಹ ನಾವು ಮಕ್ಕಳು ಹುಟ್ಟಿದ ತಕ್ಷಣ ಏನು ಮಾಡ್ತೀವಿ, ಪೋಲಿಯೋ ಡ್ರಾಪ್ಸನ್ನು ಹಾಕ್ತೀವಿ. ಅದೇ ಥರ ನಾವು ಯಾವುದೇ ಬೀಜವನ್ನು ಭೂಮಿಗೆ ಹಾಕಬೇಕಾದ್ರೆ ನಾವು ಕಂಪಲ್ಸರಿ ಅದಕ್ಕೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಯಾಕೆ ಮಾಡಬೇಕಂದ್ರೆ ಬೀಜದಲ್ಲೇ ರೋಗ ಇರ್ಬೋದು, ಅಥವಾ ಭೂಮಿಯಲ್ಲಿ ರೋಗ ಇರ್ಬೋದು, ಅಥವಾ ಸಸಿ ಆದ ತಕ್ಷಣ ಗಾಳಿಯಿಂದ ಅದಕ್ಕೆ ರೋಗ ಬರ್ಬೋದು. ಆದ್ದರಿಂದ ಬೀಜೋಪಚಾರ ಮಾಡಿದರೆ ಏನಂದರೆ ಬೀಜ ಕೊಳೆದೇ ಇರುತ್ತೆ. ಆಮೇಲೆ ಅದು ಹುಟ್ಟಿದ ಮೇಲೆ ಅಟ್ಲೀಸ್ಟ್ ಒಂದು ತಿಂಗಳಷ್ಟು ಅದಕ್ಕೆ ಸಹಿಷ್ಣುತೆ ಹೊಂದಿರುತ್ತೆ. ಅದಕ್ಕೆ ಬೀಜೋಪಚಾರ ಮಾಡಬೇಕು. ಈ ಬೀಜೋಪಚಾರಕ್ಕೆ ಬಂದಾಗ ಒಂದೊಂದು ಬೆಳೆಗೂ ಒಂದೊಂದು ಬೀಜೋಪಚಾರಗಳಿರುತ್ತೆ. ಈಗ ರಾಗಿಯನ್ನು ನಾವು ಬಿತ್ತನೆ ಮಾಡುವಾಗ ಕಾರ್ಬನ್ ಡೈಜಿಯಮ್ಮು 3 ಗ್ರಾಮು 1 kgಗೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಭತ್ತಕ್ಕೆ ಬಂದಾಗ ಭತ್ತನೂ ಅಷ್ಟೇ, ಭತ್ತದಲ್ಲಿ ಮುಖ್ಯವಾಗಿ ನಾವು ಊದುಭತ್ತ ರೋಗ ಮತ್ತು ಬೆಂಕಿ ರೋಗ ಹೆಚ್ಚಾಗಿ ಬರುತ್ತೆ. ಅದರಿಂದ ಏನು ಮಾಡ್ತೀವಿ ನಾವು, ಈ ಟ್ರೈಸೈಕ್ಲೋಸೋಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದು ಆಮೇಲೆ ಕಾರ್ಬನ್ ಡೈಜಿಯಮ್, ಇವೆರಡು ಕಾಂಬಿನೇಷನಲ್ಲಿ 4 ಗ್ರಾಮು 1 kgಗೆ ನಾವು ಬೀಜೋಪಚಾರ ಮಾಡಿ ಭೂಮಿಗೆ ಹಾಕೋದ್ರಿಂದ ಏನಾಗುತ್ತೆ, ಊದುಭತ್ತ ಅಥವಾ ಬೆಂಕಿ ರೋಗ ಬೀಜದಲ್ಲಿ ಬಂದಿದ್ದರೆ ಅದು ಬೆಳೆಗೆ ಬರದೇ ಇರೋಂಗೆ ನಾವು ತಡೆಗಟ್ಬೋದು. ನಂತರ ಇದೇ ಥರ ಬೇಳೆಕಾಳುಗಳು ಬಂದಾಗ ಮುಖ್ಯವಾಗಿ ನಾವು ರೈಜೋಬಿಯಮ್ಮು ಟ್ರೀಟ್ ಮಾಡಬೇಕಾಗುತ್ತೆ. ಅದಕ್ಕೆ ಅಂದರೆ ರೈಜೋಬಿಯಮ್ಮು ನಾವು ಬೀಜಕ್ಕೆ ಲೇಪನ ಮಾಡೋದ್ರಿಂದ ಏನಾಗುತ್ತೆ, ಪರಿಸರದಲ್ಲಿರೋ ಅಂಥ ಸಾರಜನಕವನ್ನು ಅದು ಗಿಡಕ್ಕೆ ಕೊಡುತ್ತೆ. ಆದ್ದರಿಂದ ನಾವು ರೈಜೋಬಿಯಮ್ಮನ್ನು ಆಲ್ಮೋಸ್ಟ್ 1 kgಗೆ 300 ಗ್ರಾಮಷ್ಟು ರೈಜೋಬಿಯಮ್ಮನ್ನು ನಾವು ಲೇಪನ ಮಾಡೋದ್ರಿಂದ ಸಾರಜನಕವನ್ನು ಹೆಚ್ಚಾಗಿ ಅದು ಗಿಡಕ್ಕೆ ಕೊಡುತ್ತೆ. ಇದನ್ನು ಹೆಂಗೆ ಮಾಡಬೇಕು ಅಂದರೆ, ಮೊದಲು ನಾವು ಬೆಲ್ಲದ ಪಾನಕ ಅಥವಾ ಗಂಜಿ ಮಾಡ್ಕೋಬೇಕು. ಗಂಜಿಯನ್ನು ಬೀಜಕ್ಕೆ ಲೇಪನ ಮಾಡಿ, ಅಂದರೆ ಬಿಸಿ ಇರಬಾರ್ದು ಗಂಜಿ ಅಥವಾ ಪಾನಕ. ನಂತರ ಈ ರೈಜೋಬಿಯಮ್ಮನ್ನು ಬೀಜದ ಮೇಲೆ ಹಾಕಿ ಲೇಪನ ಮಾಡಿ ಸ್ವಲ್ಪ ಕಾಲ ಒಣಗಿಸಿ ನಂತರ ಅದನ್ನು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಎಲ್ಲರಿಗೂ ಮುಂಗಾರಿನ ಶುಭಾಶಯಗಳು. ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ರೈತ ಅಂದಮೇಲೆ ಮನೆಯಲ್ಲಿ ರಾಸುಗಳು ಇರಲೇಬೇಕು. ಆದರೆ ಈಗ ಎಷ್ಟೋ ಜನ ರೈತರು ನಮ್ಮ ಕೈಲಿ ಹಸು ಸಾಕೋದಿಕ್ಕಾಗೋದಿಲ್ಲ, ಹಸು ಇದ್ರೆ ನಮಗೆ ಹೊರಗಡೆ ಎಲ್ಲೂ ಹೋಗೋದಿಕ್ಕಾಗೋದಿಲ್ಲ, ಅದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳು ಮಾಡೋದಿಕ್ಕಾಗಲ್ಲ, ಹೀಗೆ ಅನೇಕ ಕಾರಣಗಳನ್ನ ನೀಡ್ತಾರೆ. ಆದರೆ ಹಸುವಿನಿಂದ ಆಗುವಂತಹ ಉಪಯೋಗಗಳು ಬಹಳಷ್ಟಿದೆ. ಒಂದು ಪದ್ಯ ಕೇಳಿರಬಹುದು, ನೀನಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಹಸು ಮನುಷ್ಯನ್ಗೆ ಹೇಳುವಂತಹ ಪದ್ಯ ಅದು. ಅಂದರೆ ನನ್ನ ಸಗಣಿ, ನನ್ನ ಗಂಜಲ, ನನ್ನ ಹಾಲು, ನನ್ನ ಪ್ರತಿಯೊಂದು ಉತ್ಪನ್ನ ಕೂಡ ನಿಮಗೆ ಉಪಯೋಗ ಆಗ್ತಾ ಇದೆ, ಆದರೆ ನಿಮ್ಮಿಂದ ಯಾರಿಗೇನು ಉಪಯೋಗ ಆಗ್ತಾ ಇದೆ ಅಂತ ಹಸು ಹೇಳುವಂತಹ ಒಂದು ಪದ್ಯ. ಅದೇ ರೀತಿ ಈಗ ಹಸುವಿನ ಸಗಣಿ ಬಗ್ಗೆ ಮಾತನಾಡೋಣ. ಏನಪ್ಪ ಇದು ಹಸು ಅಂದರೆ ಹಾಲು, ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಳ್ತೀರಾ ಅನ್ಸುತ್ತೆ. ಆದರೆ ಹಸು ಬರೀ ಉಳುಮೆಗಷ್ಟೇ ಅಲ್ಲ, ಬರೀ ಹಾಲನ್ನು ನೀಡೋದಕ್ಕಷ್ಟೇ ಅಲ್ಲ, ಬರೀ ಸಗಣಿಯಿಂದ ಗೊಬ್ಬರ ಮಾಡೋದಕ್ಕಷ್ಟೇ ಅಲ್ಲ, ಈ ಸಗಣಿಯಿಂದ ಕೂಡ ಹಸು ನಮಗೆ ಬಹಳಷ್ಟು ಉಪಯೋಗವನ್ನು ಮಾಡ್ತಾ ಇದೆ. ಹಾಗೆ ಆದಾಯದ ಮೂಲವನ್ನು ಕೂಡ ಮಾಡ್ತಾ ಇದೆ. ಹೇಗಪ್ಪ ಅಂತ ಅಂದರೆ, ಸಗಣಿಗೆ ದೇಶ ವಿದೇಶಗಳಲ್ಲೂ ಕೂಡ ಭಾರಿ ಬೇಡಿಕೆ ಬರ್ತಾ ಇದೆಯಂತೆ. ಇನ್ನು ಭಾರತದ ಬಗ್ಗೆ ಹೇಳಬೇಕು ಅಂದರೆ, ಬಹು ಹಿಂದಿನ ಒಂದು ಸಮೀಕ್ಷೆ ಪ್ರಕಾರ ನಮ್ಮ ದೇಶದಲ್ಲಿ 60 ಕೋಟಿ ಎಕರೆ ಭೂಮಿ ಕೃಷಿಗೆ ಯೋಗ್ಯವಾಗಿದೆ. ಇದಕ್ಕಾಗಿ 240 ಕೋಟಿ ಟನ್ ಸಗಣಿ ಗೊಬ್ಬರದ ಅವಶ್ಯಕತೆ ಇದೆ. ಹೀಗಿರಬೇಕಾದ್ರೆ ದೇಶದಲ್ಲಿ ಉತ್ಪತ್ತಿಯಾಗುವಂತಹ 90 ಕೋಟಿ ಟನ್ ಸಗಣಿ ಗೊಬ್ಬರದಲ್ಲಿ 50 ಕೋಟಿ ಟನ್ ಗೊಬ್ಬರ ಹೊರದೇಶಕ್ಕೆ ರಫ್ತಾಗ್ತಾ ಇದೆ. ಉಳಿದ 40 ಕೋಟಿ ಟನ್ ಗೊಬ್ಬರ ಮಾತ್ರ ಇಲ್ಲಿ ನಮಗೆ ಸಿಗ್ತಾ ಇದೆ. ಇದರಲ್ಲಿ 12 ಕೋಟಿ ಟನ್ ಇಂಧನಕ್ಕಾಗಿ ಉಪಯೋಗಿಸಲಾಗ್ತಾ ಇದೆ. ಮತ್ತೊಂದು ಸಮೀಕ್ಷೆ ಪ್ರಕಾರ ಇಲ್ಲಿ 1 ಎಕರೆಯ ಬೇಸಾಯಕ್ಕೆ ಸುಮಾರು 5 ಟನ್ ಸಗಣಿ ಬೇಕಾಗತ್ತೆ ಅಂತ ಅಂದಾಜು ಮಾಡಲಾಗಿದೆ. ಅದರಂತೆ ದೇಶದಲ್ಲಿರುವ 43 ಕೋಟಿ 7 ಲಕ್ಷ 50 ಸಾವಿರ ಎಕರೆ ಕೃಷಿ ಜಮೀನಿಗೆ ಸುಮಾರು 215 ಕೋಟಿ ಟನ್ ಸಗಣಿ ಬೇಕಾಗುತ್ತೆ. ಆದರೆ ದೇಶದಲ್ಲಿ
ಇದರ ಕೇವಲ 1/3 ಮಾತ್ರ ಸಗಣಿ ಉತ್ಪಾದನೆ ಆಗ್ತಾ ಇದೆ. ಮಿಕ್ಕೆಲ್ಲ ಉಪಯೋಗಗಳನ್ನ ಮರೆತರೂ ಕೃಷಿಗೆ ಮಾತ್ರ ಇಂದು ಉತ್ಪಾದನೆಯಾಗುತ್ತಿರುವಂತಹ 3ರಷ್ಟು ಅಧಿಕ ಸಗಣಿ ಬೇಕಾಗುತ್ತೆ. ಹಾಗಾದ್ರೆ ಪಶುಪಾಲಕರು ಇದ್ರ ಬಗ್ಗೆ ಒಂದು ಸತಿ ಗಮನ ಹರಿಸಬಹುದಲ್ವಾ? ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಸಂಶೋಧನಾ ಸಾರ ಕೃಷಿ ಕ್ಷೇತ್ರದ ಆವಿಷ್ಕಾರ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.